ಹಾಸನ ನಗರದ ಎಸ್ಕೆ ಸ್ವಿಮ್ಮಿಂಗ್ ಕೇಂದ್ರದ 4 ಪುಟಾಣಿ ಈಜುಪಟುಗಳು ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಜ್ಯ ಮಟ್ಟದ ಈಜು ಸ್ಪರ್ಧೆಗಳಲ್ಲಿ ಗಮನಾರ್ಹ ಸಾಧನೆ ಮಾಡುವ ಮೂಲಕ ಹಾಸನ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ದೈಹಿಕ ಶಿಕ್ಷಣ ಶಿಕ್ಷಕ ದಯಾನಂದ್ ಹಾಗೂ ಸ್ವಿಮ್ಮಿಂಗ್ ಕೋಚ್ ಸೈಯದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಿಲೇನಿಯಂ ವರ್ಲ್ಡ್ ಶಾಲೆಯ 10 ವರ್ಷದೊಳಗಿನ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಪೋಷಕರು ಮತ್ತು ತರಬೇತುದಾರರಿಗೆ ಅಪಾರ ಸಂತಸ ತಂದಿದೆ. Take your mark. They're off and away. This is the second time trial. The first was won by Swarn Uday Majumdar with a time of 34.22 seconds. Wow, this is a close thing. Once again, lane 5 taking control. Mohak Gowda, the champ from Karnataka, surging ahead, chasing him down with all the strength at his command is a very little Riansh in lane number 6. And from the inside lane 3 is Muhammad Ashraf of Karnataka. But well on his way to taking up the top spot in this, in lane number 5, Mohak Gowda, the champ from Karnataka. His winning time is 33.84 seconds. A big hand for Mohak Gowda. That's the fastest time recorded in the 2-time trials. He's sure to take the gold medal there. 33.84 seconds. ಕೋಚ್ ಆದಂಥ ಸೈಯದ್ ಸರ್ ಅವರು ಸ್ವಿಮ್ಮಿಂಗ್ ಎಸ್ಕೆ ಸ್ವಿಮ್ಮಿಂಗ್ ಸೆಂಟರ್ ವತಿಯಿಂದ ನಾವು ನಮ್ಮಲ್ಲಿ ರೆಡಿ ಮಾಡಿರೋಂಥ ಮಕ್ಕಳು ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಅಚೀವ್ ಮಾಡಿರೋಂಥದ್ದು ಮಿಲೇನಿಯಂ ಶಾಲೆಯ ಮಗುವಾದಂಥ ಫಸ್ಟ್ ಮಧುವಿಕ್ ಅವರು ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ 2026ನಲ್ಲಿ 1 ಇಯರ್ಲಿ 36 ಗೋಲ್ಡ್ ಮೆಡಲ್ಸ್ ಮಾಡಿರೋಂಥದ್ದು. ಮತ್ತೆ ಆ ವೈಯಕ್ತಿಕ ಚಾಂಪಿಯನ್ 4 ಆಗಿರುತ್ತವೆ. ನೆಕ್ಸ್ಟ್ ಅದೇ ತರ ಮಕ್ಕಳದು ಸಾಧನೆ ಬಗ್ಗೆ ಚಿರಾಗ್ ಅಂತ ನಮ್ಮ ಮಿಲೇನಿಯಂ ಶಾಲೆಯ ಮೊದಲನೇ ತರಗತಿಯಲ್ಲಿ ಓದ್ತಾ ಇರುವಂಥದ್ದು. ಅಂಡರ್ 7 ಗ್ರೂಪ್ ಅಲ್ಲಿ ವೈಯಕ್ತಿಕ ಟೋಟಲ್ ಅವರು 34 ಮೆಡಲ್ಸ್ ಮಾಡಿದ್ದಾರೆ. ಅದರಲ್ಲಿ 20 ಗೋಲ್ಡ್ ಮೆಡಲ್ಸ್ ಹಾಗೂ 8 ಬ್ರಾನ್ಸ್ ಮತ್ತೆ ವೈಯಕ್ತಿಕ 5 ವೈಯಕ್ತಿಕ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಏನಿದೆ 5ನ್ನ ನಮ್ಮ ಅವ್ರದ್ದು ವೈಯಕ್ತಿಕ ಚಾಂಪಿಯನ್ ಆಗಿದೆ. ಅದೇ ತರ ಅಂಡರ್ 6 ಒಂದು ಆಕಾಂಕ್ಷ ಅಂತ ಇವರು ಈಗ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾ ಇರೋಂಥ ಮಗು ನಮ್ಮ ಮಿಲೇನಿಯಂ ಶಾಲೆಯ ಮಗುವಾಗಿರೋದು. ಆಕಾಂಕ್ಷ ಅವರು ಈಗ ನ್ಯಾಷನಲ್ ಅಲ್ಲಿ ಫಸ್ಟ್ ಮೆಡಲ್ ನ ಮಾಡ್ಕೊಂಡಿದ್ದಾರೆ. ಹಾಗೆ ಓಪನ್ ವಾಟರ್ ನೆಕ್ಸ್ಟ್ ಓಪನ್ ವಾಟರ್ ಅಲ್ಲಿ ಈಗ ಸದ್ಯದಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಅವರು ಅದ್ವಿಕಾ ಗೌಡ ಮತ್ತೆ ಚಿರಾಗ್ ಅವರು ಅಲ್ಲಿ ನ್ಯಾಷನಲ್ ಆಗಿದೆ. ಓಪನ್ ನ್ಯಾಷನಲ್ ಅಲ್ಲಿ ಮೆಡಲ್ ಕೂಡ ಮಾಡಿದ್ದಾರೆ ಮಕ್ಕಳು. ಆಮೇಲೆ ಚಕ್ರಪಟ್ಟಣ ಬ್ರಾಂಚ್ ಇದ್ದು ಮೋಹನ್ ಪಿ ಗೌಡ ಇವನು ಆ ಬ್ರಾಂಚ್ ಅಲ್ಲಿ ಒಳ್ಳೆ ಸ್ವಿಮ್ಮರ್ ಆಗಿದೆ. ಆಮೇಲೆ ಇವನು 100 ಗೋಲ್ಡ್ ಆಗಿದೆ. ಇವನು 1 ಇಯರ್ಸ್ ಅಚೀವ್ಮೆಂಟ್. ಒಬ್ರು ಫುಲ್ ಟೀಚ್ ಮಾಡಿ ನಮಗೆ ಯಾರು ಮಾತಾಡ್ತೀರಾ? 4 ಮಕ್ಕಳಿದ್ದಾರೆ ಸರ್. ಅದರಲ್ಲಿ ನಮ್ಮ ಮಿಲೇನಿಯಂ ಶಾಲೆಯಲ್ಲಿ ಇಡೀ ಹಾಸನ ಡಿಸ್ಟಿಕ್ ಅಲ್ಲಿ ಏನಿದೆ ಅದರಲ್ಲಿ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಇರೋಂಥದ್ದು 2 ಶಾಲೆಯಲ್ಲಿ CBSE ಶಾಲೆಯಲ್ಲಿ 2 ಮಾತ್ರ ಸ್ವಿಮ್ಮಿಂಗ್ ಪೂಲ್ ಇರೋಂಥದ್ದು. ಒಂದು HKS ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇರೋಂಥದ್ದು ಮಿಲೇನಿಯಂ ಶಾಲೆ. 25 ಮೀಟರ್ ಕ್ವಾಲಿಫೈಡ್ ಪೂಲ್ ಇದೆ. ಲಾಸ್ಟ್ ಇಯರ್ ಕೂಡ ನಾವು ಸೌತ್ ಝೋನ್ 2ನ ಆರ್ಗನೈಸ್ ಮಾಡ್ಕೊಂಡಿದ್ದು. ಹಂಗಾಗಿ ನಾವು ಎಲ್ಲದೂ ಕೂಡ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಆಗಿ ನೋಡಿರೋದ್ರಿಂದ ನಮ್ಮ ಮಕ್ಕಳನ್ನು ಕೂಡ ಆಕ್ಚುಲಿ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಒಂದು ಕೂಡ ಮೆಡಲ್ ಆಗಲಿಲ್ಲ ಲಾಸ್ಟ್ ಟೈಮ್ ಬಂದು. ಬಟ್ ಏನಾದರೂ ಮಾಡಿ ನಮ್ಮ ಮಕ್ಕಳಲ್ಲಿ ಅಚೀವ್ಮೆಂಟ್ ಮಾಡಿಸ್ಬೇಕು, ಇರೋದ್ರಲ್ಲಿ ಒಳ್ಳೆ ಸಾಧನೆ ಮಾಡಿಸ್ಬೇಕು ಅಂತ
ಈ ಮಕ್ಕಳುಗಳನ್ನ ಎಸ್ ಕೆ ಸ್ವಿಮ್ಮಿಂಗ್ ಸೆಂಟರ್ ಜೊತೆ ನಾವು ಟೈಅಪ್ ಆಗಿ ಮಿಲಿನಿಯಂ ಶಾಲೆ CBSE ಆಗಿರೋದ್ರಿಂದ ನಾವು ಟೈಅಪ್ ಆಗಿ ನಮ್ಮಲ್ಲಿರೋಂಥ 4 ಮಕ್ಕಳಿಗೆ ಬೇಸಿಕ್ ಏನ್ ಬೇಕು ಪ್ರೆಸೆಂಟ್ ಅದರಿಂದಲೇ ಹೋಗೋಣ ಅಂತ ಹೇಳಿ ಈ ಮಕ್ಕಳುಗಳನ್ನ ಫಸ್ಟ್ ರೆಡಿ ಮಾಡ್ಕೊಂಡಿದೀವಿ. ವಿತಿನ್ 5 ಇಯರ್ಸ್ ಅಲ್ಲಿ ನಾವು ಒಳ್ಳೆ ರಿಸಲ್ಟ್ ಕೊಡಬೇಕು, ನಮ್ಮ ಹಾಸನ್ನು ಕೂಡ ಚಾಂಪಿಯನ್ಶಿಪ್ ಮಾಡ್ಕೊಂಡು ಬರ್ಬೇಕು ಅಂತ ಸೌತ್ ಝೋನ್ 2 ನಲ್ಲಿ. ಆಕ್ಚುಲಿ ಇದು ಬಿಟ್ಟರೆ ಸೌತ್ ಝೋನ್ 2 ಬಿಟ್ಟರೆ ನೆಕ್ಸ್ಟ್ ನ್ಯಾಷನಲ್ ಇರೋಂಥದ್ದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು ಅಂತ ನಾವು SK ಸ್ವಿಮ್ಮಿಂಗ್ ಸೆಂಟರ್ ಜೊತೆ ನಾವು ಟೈಅಪ್ ಆಗಿ ನಾವು ಇದನ್ನ ಅಚೀವ್ಮೆಂಟ್ ಮಾಡಿಸಲು ಸಾಧ್ಯ ಆಗಿದೆ. ಅಚೀವ್ಮೆಂಟ್ ಮಾಡಿರೋ ಮಿಲೇನಿಯಂ ಶಾಲೆಯಿಂದ ಮಗುವಾದಂತ ಫಸ್ಟ್ ಅದ್ವಿಕ್ ಅವರು 36 ಮೆಡಲ್ ನಾವು ಟೋಟಲ್ ಮಾಡ್ಕೊಂಡಿದ್ದಾರೆ. ವೈಯಕ್ತಿಕ ಚಾಂಪಿಯನ್ಶಿಪ್ ಒಂದು ಅದರಲ್ಲಿ 7 ಆಗಿರುತ್ತೆ. ನೆಕ್ಸ್ಟ್ ಚಿರಾಗ್ ಅಂತ ಈ ಮಗು 34 ವೈಯಕ್ತಿಕ ಮೆಡಲ್ಗಳು ಮೀನ್ಸ್ ಟೋಟಲ್ ಮೆಡಲ್ಸ್ 34 ಮಾಡ್ಕೊಂಡಿದ್ದಾರೆ. ವೈಯಕ್ತಿಕ ಚಾಂಪಿಯನ್ಶಿಪ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಇದೆ ಅದು ಕೂಡ 5 ಮೆಡಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಕಾಂಕ್ಷ ಅಂತ ಈಗ ತಾನೆ ಮೀನ್ಸ್ 6 ತಿಂಗಳಲ್ಲಿ ಜಸ್ಟ್ ಪ್ರತಿಭೆ ಇದು 6 ತಿಂಗಳು ಮಗು ಪ್ರೆಸೆಂಟ್ ಕೋಚಿಂಗ್ ಸೇರ್ಕೊಂಡಿರೋದು 6 ತಿಂಗಳಲ್ಲಿ ಒಳ್ಳೆ ಅಚೀವ್ಮೆಂಟ್ ಕೊಟ್ಟು ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡ್ಕೊಂಡಿದೆ. ಹಾಗೂ ವೈಯಕ್ತಿಕ ಚಾಂಪಿಯನ್ಶಿಪ್ 3 ಮಾಡ್ಕೊಂಡಿದೆ ಮಗು ಅಂತ ಒಟ್ಟು 112 ಮೆಡಲ್ ಮಾಡ್ಕೊಂಡಿದೆ ಮಗು. ವೈಯಕ್ತಿಕ ಚಾಂಪಿಯನ್ಶಿಪ್ ಬಂದು 6 ವೈಯಕ್ತಿಕ ಚಾಂಪಿಯನ್ಶಿಪ್ ಕೂಡ 6 ಮೆಡಲ್ ಮಾಡ್ಕೊಂಡಿದೆ ಸರ್.